ನಮಸ್ಕಾರ. ನಾನು ಅಯ್ಯೂಬ್ ಭಗವಾನ್, ಬಿಜಾಪುರ ಜಿಲ್ಲಾ ಇಂಡಿಯಿಂದ ಬೆಂಗಳೂರಿಗೆ ಬಂದೀನಿ. ನಾನು ಇವತ್ತಿನ ಒಂದು ದಿವಸ ಕ್ಲಾಸ್ ಕೇಳಕ್ಕೆ ಬಂದಿದ್ದೀವಿ. ಅಗದಿ ನಮಗೆ ಭಾಳ ಸಂತೋಷ ಅನ್ನಿಸ್ತು. ಮನೋಭಾವನೆಯಿಂದ ಮುಕ್ತಕರಿಗೆ ಅಂತೇಳಿ ಒಂದು ಕ್ಲಾಸ್ ಇತ್ತು. ಆ ಕ್ಲಾಸ್ ನಾವು ಜಾಯಿನ್ ಆದಮೇಲೆ ನಮ್ಗೆ ಭಾಳಷ್ಟು ತಿಳುವಳಿಕೆ ಬಂತು. ಮತ್ತು ನಮಗೆ ಚೆಂದ ಈ ಕ್ಲಾಸ್ನಾಗ ಬಂದು ನಮ್ಗೆ ಒಂದು ಎಲ್ಲ ತಿಳುವಳಿಕೆ ಬಂದು ಚಲೋ ಅನ್ನಿಸ್ತು. ಮತ್ತು ಈ ಸರ್ದು ಪ್ರತಿಯೊಂದು ವಿಷಯ ಬಗ್ಗೆ ಚರ್ಚೆ ಆಯಿತು. ಇವತ್ತು ಒಂದು 5-6 ವಿಷಯ ಬಗ್ಗೆ ಚರ್ಚೆ ಆಯಿತು. ಆ ವಿಷಯದ ಬಗ್ಗೆ ನಮಗೂ ತಿಳುವಳಿಕೆ ಬಂತು. ಭಾಳ ಸಂತೋಷ ಅನ್ನಿಸ್ತಿದೆ. ಎಸ್, ನಿಮ್ಮ ಸ್ನೇಹಿತರಿಗೆ ಕೊಡಿ ಸರ್. ತಮ್ಮ ಹೆಸರು ಹೇಳಿ ಬೇಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲ್ ಆಜಮ್ ಅಂತ. ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಜಯಪ್ರಕಾಶ್ ಸರ್ ಅವರು ಆ್ಯಟಿಟ್ಯೂಡ್ ಬಗ್ಗೆ ಇವತ್ತು ವರ್ಕ್ಶಾಪ್ ಮಾಡಿದ್ದರು. ಆ ವರ್ಕ್ಶಾಪ್ ಅಟೆಂಡ್ ಆಗಲಿಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. ಈ ವರ್ಕ್ಶಾಪ್ ಅಟೆಂಡ್ ಮಾಡಿ ನಮಗೆ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಬಗ್ಗೆ ತಿಳ್ಕೊಂಡೀವಿ. ಹಾಗೂ ಯಾವ ಥರ ನಾವು ಪಬ್ಲಿಕ್ ಸ್ಪೀಚ್ ಮಾಡಬೇಕು ಹಾಗೂ ನೆಗೆಟಿವ್ ಪಾಸಿಟಿವ್ ವರ್ಡ್ಸ್ ಬಗ್ಗೆ ಯಾವ ಥರ ಇದು ಮಾಡಬೇಕು ಎಲ್ಲ ನಮಗೆ ಈ ವರ್ಕ್ಶಾಪ್ನಲ್ಲಿ ತಿಳಿಸ್ಕೊಟ್ರು. ಆದರೆ ಈ ವರ್ಕ್ಶಾಪ್ನಿಂದ ನಮಗೆ ತುಂಬ ನಮಗೆ ಈ ವರ್ಕ್ಶಾಪ್ನಿಂದ ನಮಗೆ ಜಾಸ್ತಿ ಇದು ಲಾಭ ಆಗಿದೆ. ಅದನ್ನು ತಿಳ್ಕೊಂಡೀವಿ, ನಾವು ಜಾಸ್ತಿ ಇದು ತಿಳ್ಕೊಂಡೀವಿ. ಮತ್ತು ಮುಂದಿನ ವರ್ಕ್ಶಾಪ್ನಲ್ಲಿ ನಾವು ಮತ್ತೆ ಇದು ಮಾಡ್ತೇವೆ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಕ್ಷಿತ್ ಕಾರ್ಕಳದಿಂದ ಬಂದದ್ದು. ಇವತ್ತು ಆಗಸ್ಟ್ 3ನೇ ತಾರೀಕು ವರ್ಕ್ಶಾಪ್ನ ಮಾಡಿದರು. ಅಂತಂದರೆ ಮನೋಭಾವದ ಕುರಿತು ಇವತ್ತು ವರ್ಕ್ಶಾಪ್ನ ಮಾಡಿದರು. ಇವತ್ತು ನಮ್ಮ ಮನೋಭಾವನ ನಾವು ಚೇಂಜಸ್ ಮಾಡಿಕೊಂಡಾಗ, ಸುಧಾರಿಸ್ಕೊಂಡಾಗ ನಾವೊಂದು ನಮ್ಮ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೋದು. ಮತ್ತು ನಾವು ಸಕ್ಸಸ್ಫುಲ್ ಲೈಫನ್ನು ಮಾಡ್ಕೊಳ್ಬೋದು ಅನ್ನೋದನ್ನ ಇಲ್ಲಿ ಕಲ್ತ್ಕೊಂಡಿದ್ದೇವೆ. ಇವತ್ತು ನಮ್ಮ ವರ್ಕ್ಶಾಪ್ಗೆ ಮುರಳೀಧರ್ ಸರ್ ಕೂಡ ಆಗಮಿಸಿದರು. ಅವರು ಮನೋಭಾವದ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದರು, ಭಾಷಣಗಳನ್ನು ಮಾಡಿದರು. ಇದರಿಂದಾಗಿ ನಮಗೆ ಮನೋಭಾವದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ಈ ಮನೋಭಾವನ ನಾವು ಹೇಗೆ ಬದಲಾವಣೆಗಳನ್ನ ಮಾಡ್ಕೊಳ್ಬೋದು, ನಮ್ಮಲ್ಲಿರುವ ನೆಗೆಟಿವ್ನ ಕಮ್ಮಿ ಮಾಡಿಕೊಂಡು ಪಾಸಿಟಿವ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು. ಅಂದರೆ ನೆಗೆಟಿವ್ ಮನಸ್ಥಿತಿಗೆ ಸದಾ ನಾವು ಪಾಸಿಟಿವ್ನ ತುಂಬಿಸ್ಕೊಳ್ತಾ ಇರಬೇಕು. ಪಾಸಿಟಿವ್ನ ತುಂಬಿಸ್ಕೊಳ್ತಾ ಇದ್ದಾಗ ನಮ್ಮ ನೆಗೆಟಿವ್ ಆಟೋಮೆಟಿಕ್ಲಿ ಕಮ್ಮಿ ಆಗ್ತಾ ಬರುವಂಥದ್ದು. ಹೀಗೆ ಜಾಸ್ತಿ ಪಾಸಿಟಿವ್ ತುಂಬಿಸ್ಕೊಂಡಾಗ ನಮ್ಮ ನೆಗೆಟಿವ್ಗಳು ಸಂಪೂರ್ಣ ನಾಶವಾದಾಗ ನಾವೊಂದು ಅದ್ಭುತ ವ್ಯಕ್ತಿಯಾಗಿ ಬೆಳಿಬೋದು ಅನ್ನುವಂಥದ್ದನ್ನ ನಾವಿಲ್ಲಿ ಕಲ್ತ್ಕೊಂಡ್ವಿ. ಮತ್ತು ಇಲ್ಲಿ ಪ್ರಾಕ್ಟೀಸ್ಗಳ ಮೂಲಕ ಕೂಡ ನಾವು ಪಬ್ಲಿಕ್ ಸ್ಪೀಕಿಂಗನ್ನು ಕೂಡ ಪ್ರಾಕ್ಟೀಸನ್ನು ಮಾಡಿಕೊಂಡ್ವಿ. ಟೋಟಲಾಗಿ ನಮಗೆ ನಮ್ಮ ಮನಸ್ಸು ಕೂಡ ಬಹಳ ಚೇಂಜಸ್ ಹೊಂದಿದೆ. ಮತ್ತು ಒಂದು ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಮಾಡ್ಬೋದು ಅಂತ ಪ್ರಾಕ್ಟೀಸ್ ಕೂಡ ಆಗಿದೆ. ತುಂಬ ಉಪಯೋಗ ಕೂಡ ಆಗಿದೆ. ಧನ್ಯವಾದಗಳು. ಹಲೋ, ನಾನು ಶ್ರೀ ವಿಜೇತ. ಇವಾಗ 2nd PU ಓದ್ತಾ ಇದ್ದೀನಿ. ಸೊ ಇವತ್ತು 1 ಡೇ ವರ್ಕ್ಶಾಪ್ ಇತ್ತು, ಜಯಪ್ರಕಾಶ್ ನಗತಹಳ್ಳಿ ಅವ್ರದ್ದು. ಸೊ ಇಲ್ಲಿ ಆ್ಯಟಿಟ್ಯೂಡ್ ಬಗ್ಗೆ ಇವತ್ತಿನ ಟಾಪಿಕ್ ಇತ್ತು. ಎಲ್ಲ ಹೊಸ ಜನರನ್ನು ಮೀಟ್ ಮಾಡಿದೆ. ಅವ್ರ ಐಡಿಯಾಲಜಿ, ಸರ್ ಥಾಟ್ಸ್, ಅವ್ರ ಥಾಟ್ ಪ್ರೋಸೆಸ್, ಅವ್ರ ಐಡಿಯಾಲಜಿ ಬಗ್ಗೆ ತಿಳ್ಕೊಂಡೆ. ಆ್ಯಟಿಟ್ಯೂಡ್ ನಮ್ಮ ಲೈಫನ್ನು ಹೆಂಗೆ ಶೇಪ್ ಮಾಡುತ್ತೆ ಅನ್ನೋದು ತಿಳ್ಕೊಂಡೆ. ಆ್ಯಂಡ್ ಐ ಬಿಲೀವ್ ಇಟ್ ವಾಸ್ ವೆರಿ ಮಚ್ ಯೂಸ್ಫುಲ್. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ಜಯಪ್ರಕಾಶ್ ನಾಗತಹಳ್ಳಿ ಸರ್ ಅವರ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಈ ದಿನ ಒಂದು ಆಟಿಟ್ಯೂಡ್, ಮನೋಭಾವದ ಬಗ್ಗೆ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ತನಕ ಚರ್ಚೆ ಮಾಡಲಾಯಿತು. ಅದರಲ್ಲಿ ಒಂದು ಮನುಷ್ಯನ ಮನೋಭಾವ ಅಂತಂದರೆ ಏನು, ಮನೋಭಾವ ಅಂತಕ್ಕಂಥ ಹೇಗೆ ಹುಟ್ಟುತ್ತೆ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಇದ್ರ ಮೂಲಕ ಇದು ಮಾಡಿದ್ರು. ಒಂದು ಕಾರ್ಡ್ಸ್ ಹೇಳೋದ್ರ ಮೂಲಕ ಅದರ ನೆಗೆಟಿವ್ ಪದ ಮತ್ತು ಪಾಸಿಟಿವ್ ಪದ ಅಂತಕ್ಕಂಥದ್ದು ತೋರಿಸ್ತಾ ಒಂದು ಹೇಳಿದ್ರು ಅಂತಕ್ಕಂಥದ್ದು. ಮತ್ತು ನಿಮಗೆ ಬೇಕಾದ ನಿಮ್ಮಲ್ಲಿರುವಂತಹ ಒಂದು ಗೊತ್ತಿರುವಂತಹ ಪಾಸಿಟಿವ್ ಪದ, ನೆಗೆಟಿವ್ ಪದನ ಬರ್ಕೊಂಬರ್ರಿ ಅಂತ ಹೇಳಿದ್ರು. ಹೀಗೆ ಮನುಷ್ಯ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ
ಮನೋಭಾವ ಅಂತಕ್ಕಂಥದ್ದು ಹೇಗೆ ಪ್ರಾಮುಖ್ಯತೆ ವಹಿಸಿದೆ ಅಂತಕ್ಕಂಥದ್ದನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿವರಿಸ್ಕೊಂಡು ಬಂದರು. ಈ ಸಂದರ್ಭದಲ್ಲಿ ಜಯಪ್ರಕಾಶ್ ನಗರ ಹೇಳಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್.